ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ, ಊರ ಕಡೆ ಹೋಗ್ತಾ ಇದ್ದೀವಿ. ಸೊ ಊರ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ? ಸೊ ಇವತ್ತೆಲ್ಲ ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಇವತ್ತು ಎಲೆಕ್ಷನ್ ಇದೆ, ಅದಕ್ಕೋಸ್ಕರನೇ ಊರ ಕಡೆಗೆ ಹೋಗ್ತಾ ಇದ್ದೀವಿ. ಹಾಗೆ ಅಜ್ಜಿಗೊಂದು ಸ್ವಲ್ಪ ಹುಷಾರಿಲ್ಲ. ಅಲ್ಲಿಂದ ಇಲ್ಲಿಗೆ ಅವ್ರ ಕೈಯಲ್ಲಿ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿಂದ ನಾವೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಇಲ್ಲಿ ಬಂದಿದ್ರೆ ಒಂದು 15 days 1 month ಇಡ್ಸ್ಕೋತಾ ಇದ್ದೆ. ಬಟ್ ಅವರು ಬರ್ತೀನಿ ಅಂತ ಹೇಳಿ ಲಾಸ್ಟಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ರು. ಸೊ ಹಾಗೆ ಸಾತ್ವಿಕ್ನ ನೋಡಬೇಕು ಅಂತ ಇದ್ದಾರೆ. ಇವತ್ತು ಹೋಗಿ ರಿಲೇಟಿವ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಹೋಟ್ ಹಾಕಿ ಮತ್ತು ನಮ್ಮ ಹಳ್ಳಿ ಕಡೆ ವಾತಾವರಣ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಮಳೆ ಬರೋ ರೀತಿ ಇದೆ. ಇವತ್ತು ಬ್ಯಾಂಗ್ಳೂರಲ್ಲಿ ಬಿಸಿಲೇ ಬಂದಿಲ್ಲ, ಇನ್ನು 8 o'clock ಆಗಿದೆ. ಫುಲ್ಲು ಮೋಡ ಕವ್ಕೊಂಡಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೈಕಲ್ಲಿ ಬೇರೆ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಎಲ್ಲ ಈ ವಿಡಿಯೋನಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೊಸದಾಗಿ ಯಾರಾದ್ರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರಿಗೆ ಈ ವಿಷಯ, ನನ್ನ ಹೆಸರು ಕಾವ್ಯ ಅಂತ ಹೇಳಿ ನಾನು ಫ್ಯಾಮಿಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಏನು ಹೇಳು? ಏನು? ಬಟ್ಟೆ ಬೇರೆ ಒಗ್ದು ಹಾಕಿದ್ದೀನಿ ಮೇಲೆಗಡೆ. ಮಳೆ ಬರೋ ರೀತಿ ಇದೆ ನೋಡಿ. ವಾತಾವರಣ ಹೇಗಿದೆ ಅಂತೇಳಿ ಫುಲ್ ಕವ್ಕೊಂಡಿದೆ ವಾತಾವರಣ. ಟೈಮ್ ಆಯಿತು, ಬರಲ್ವಾ? ದಿಸ್ ಇಸ್ ಮೈ ಬ್ರೋ. ತೋರಿಸೋ ಕ್ಯಾಮ್ರಾಗ ಮುಖ ತೋರಿಸ್ತಾರೆ ಏನು? ಯು ಫೀಲ್ ಶೈ 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 ಶೈ. ಸೊ ರೆಡಿ ಆಗಿದ್ದೀವಿ. ಈಗ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸೇಫ್ಟಿಗೆ ಒಂದು ವೇಲ್ನ ತೊಗೊಂಡಿದ್ದೀನಿ. ಸಾತ್ವಿಕಿಗೆ ಒಂದು ಬ್ಯಾಗು ಕೊಡ್ತಾ ಇದ್ದೀವಿ. ವಾಟ್ ಇಸ್ ದಿಸ್? ಕ್ಯಾಟ್? ವಾಟ್ ಇಸ್ ದಿಸ್ ಅಂತೆ? ನೀನು ಹೋಗಿ ನಾನು ನೋಡ್ಕೋತೀನಿ. ನಾನು ನೋಡ್ಕೋತೀನಿ. ಅವನೇ ಫಸ್ಟ್ ಹೋಗ್ಬೇಕಂತೆ ಅನ್ಬೇಕಾದ್ರೆ ನೀನು ಏನಕ್ಕೆ ತೀಟ ಮಾಡ್ತೀಯಾ? ಏನು ಬ್ರೋ, ನಾನು ಹೇಳೋದು ಕರೆಕ್ಟ್ ತಾನೆ? ಕ್ಯಾಮ್ರಾಗ ಮುಖ ತೋರ್ಸೋಕ್ಕೇ ನಾಚಿಕೆ ಬೀಳ್ತಾನೆ. ಏನು ತಳ್ತಾ ಇದೆಯಾ ಗಾಡಿನ? ಓಕೆ. ಮಕ್ಕಳನ್ನ ಗಾಡಿನಲ್ಲಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಆ ಕಡೆ ಈ ಕಡೆ ಇದ್ದರೆ ಕೇಳ್ತಾ ಇರ್ತಾರೆ, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಕೇಳ್ತಾ ಇರ್ತಾರೆ. ಮಾರ್ನಿಂಗ್ ನಾವು ಬೇಗ ಹೊರಟಿದ್ರಿಂದ ಸಾತ್ವಿಕ್ ಎದ್ದ ತಕ್ಷಣ ಸ್ನಾನ ಮಾಡಿಸಿ ಕರ್ಕೊಂಡು ಹೋದ್ವಲ್ವ, ಅವನಿಗೆ ನಿದ್ದೆ ಬರ್ತಿರ್ಲಿಲ್ಲ, ಆ್ಯಕ್ಟಿವ್ ಆಗೇ ಇದ್ದ. ನನಗೆ ತಿಂಡಿ ಬೇಕು ಅಂತ ಹತ್ಕೊಂಡಿದ್ದ. ಓಕೆ, ಹಿಂಗೆ ಹತ್ಕೊಂಡು ಕರ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಏನು ಬೇಕು ಅಂತ ಕೇಳಿದ್ದಕ್ಕೆ ಚಿಪ್ಸ್ ಬೇಕು ಅಂತ ಹೇಳಿ ತೆಗೆಸ್ಕೊಂಡ. ಹಾಗೆ ಪೆಟ್ರೋಲ್ ಇರಬೇಕು ಗಾಡಿನಲ್ಲಿ, ಒಂದು ಸ್ವಲ್ಪ ಜಾಸ್ತಿನೇ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಹಾಗೆ ಈಗ ಊರ ಕಡೆ ಹೋಗೋ ದಾರಿಗಳೆಲ್ಲ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿರಲಿಲ್ಲ ಫಸ್ಟೆಲ್ಲ. ರೋಡ್ ಸಿಂಗಲ್ ವೇ ಇತ್ತು, ಈಗ ಡಬಲ್ ವೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸಾತ್ವಿಕಿಗೆ ಕಂಪ್ಲೀಟಾಗಿ ನಾವು ಡೈಪರ್ನ ಸ್ಟಾಪ್ ಮಾಡಿದ್ದೀವಿ. ಅವನು ಹೋಗ್ತಾ ದಾರಿನಲ್ಲಿ ನಾನು ಸುಸು ಮಾಡಬೇಕು ಅಂತ ಕಿರಿಸ್ತಾ ಇದ್ದ. ಸೊ ಹಾಗೆ ಅವನನ್ನು ಇಳಿಸ್ಬಿಟ್ಟು ಅವನದೇನಿದೆ ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆ ಆನೆಕಲ್ಲಲ್ಲಿ ರಾಘವೇಂದ್ರ ಭವನ ಹೋಟ್ಲ್ ಅಂತ ಹೇಳಿ ತುಂಬಾ ಫೇಮಸ್ಸು. ಮಸಾಲೆ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಫಸ್ಟು ಸಾತ್ವಿಕ್ ಆರ್ಡ್ರ್ ಮಾಡ್ತಿದ್ದ, ನನಗೆ ಇಡ್ಲಿ ಬೇಕು ಅಂತ ಹೇಳಿ ಫಸ್ಟ್ ಅವನಿಗೆ ತೆಗೆದು ಕೊಟ್ಬಿಟ್ವಿ. ಇಡ್ಲಿ ಅವನು ತಿನ್ಕೊಂಡಿದ್ದ. ಅದಾದಮೇಲೆ ನಮಗೆಲ್ಲ ದೋಸೆ ಬಂತು. ಚೆನ್ನಾಗಿ ಊಟ ಮಾಡಿಕೊಂಡು ಅದಾದಮೇಲೆ ನಾವು ಊರ ಕಡೆಗೆ ಹೊರಟ್ವಿ. ಇಡ್ಲಿ ಬೇಕಾ ದೋಸೆ ಬೇಕಾ? ಇಡ್ಲಿ ಸಾಕಾ? ದೋಸೆ ಹೇಳಲ್ಲ?
ಈ ಪ್ಲೇಸ್ ಬಂದು ನನಗೆ ತುಂಬಾ ಸ್ಪೆಷಲ್ ಪ್ಲೇಸು. ನಾನು ಆಫ್ ದ ಲೈಫ್ ಇಲ್ಲೇ ಇದ್ದೆ ಅಂತಲೇ ಹೇಳ್ಬೋದು. ಇದು ನಾನು ಓದಿದಂಥ ಸ್ಕೂಲು. ನಾನು 6th to 10th ತನಕ ಇಲ್ಲೇ ಓದಿದ್ದು. ಗೌರ್ನಮೆಂಟ್ ಹೈಯರ್ ಸೆಕೆಂಡ್ರಿ ಸ್ಕೂಲು. ಇಲ್ಲಿ ನೋಡ್ತಿದ್ದೀರಲ್ಲ ಆರೆಂಜ್ ಬಿಲ್ಡಿಂಗು, ಅಲ್ಲೇ ನಾವು ಸ್ಟೇ ಮಾಡ್ತಿದ್ದಿದ್ದು. ಲೈಕ್ ಕ್ಲಾಸ್ ರೂಮ್ ಇದ್ದಿದ್ದು. ಇದೆಲ್ಲ ನಾನು ತುಂಬಾ ಓಡಾಡಿ ಆಟಾಡಿರೋ ಅಂಥ ಜಾಗ. ಬಟ್ ಆಗೆಲ್ಲ ಮಣ್ಣಿನ ಸರ್ಫೇಸ್ ಇತ್ತು. ಈಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸ್ಕೂಲ್ನ. ಗಿಡಗಳು ಮತ್ತು ಇಲ್ಲಿ ಹಾಕಿರೋವಂಥ ಬ್ಯಾರಿಗೇಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಸ್ಕೂಲು. ಬಟ್ ನನಗೆ ಸ್ಟೇಜಸ್ ಎಲ್ಲ ನೋಡಬೇಕಾದ್ರೆ ನಾವು ಪ್ರೇಯರಿಗೆ ನಿಂತ್ಕೋತಿದ್ದಿದ್ದು, ಆಗ ಪ್ರೇಯರ್ ಪ್ರಾಕ್ಟೀಸ್ ಮಾಡ್ತಿದ್ದಿದ್ದು, ಇದೆಲ್ಲ ತುಂಬಾ ನೆನಪಾಯಿತು ನನಗೆ. ಇಲ್ಲಿ ನೋಡಿ ಸೈನ್ಸ್ ಲ್ಯಾಬ್ರೇಟ್ರಿ ಇದೆಯಲ್ಲ, ಇಲ್ಲಿ ಒಳಗಡೆ ನಮ್ಮನ್ನು ಯಾರನ್ನೂ ಬಿಡ್ತಿರ್ಲಿಲ್ಲ. ಮತ್ತು ಹಿಂದೆಗಡೆ ಒಂದು ಕಿಟಕಿ ಸೈಡಲ್ಲಿ ಹೋಗಿ ಅಲ್ಲೊಂದು ಸ್ಕೆಲಿಟನ್ ಇತ್ತು, ಅದನ್ನು ನೋಡ್ಕೊಂಬರಕ್ಕಂತಲೇ ಫ್ರೆಂಡ್ಸ್ ಎಲ್ಲ ಟೀಚರ್ಸ್ಗೆಲ್ಲ ಗೊತ್ತಿಲ್ಲದೆ ಹೋಗಿ ನೋಡ್ಕೊಂಬರ್ತಿದ್ವಿ. ಸೊ ಈ ಸ್ಕೂಲ್ ನಿಜವಾಗ್ಲೂ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಕೆಲವೊಂದು ಒಳ್ಳೆಯ ವಿಷಯಗಳು, ಕೆಲವೊಂದು ಕೆಟ್ಟ ವಿಷಯಗಳು ಎಲ್ಲ ಹೈಸ್ಕೂಲಲ್ಲಿ ನಡೆದಿದೆ. ಪಾರ್ಟ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ಮಿಸ್ಸಿಂಗ್, ಆದರೆ ಹೋಗಿ ತುಂಬಾ ಖುಷಿ ಆಯಿತು ಆ ಪ್ಲೇಸ್ಗೆ. ಸೊ ನಂದು ಹೋಟಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಹಸ್ಬೆಂಡ್ ಹೋಟಿಂಗ್ ಹಾಕ್ಕೊಂಬರೋಷ್ಟರೊಳಗಡೆ ನಾನಿಲ್ಲಿ ನಮ್ಮ ಏರಿಯಾಗೆ ಹೋಗ್ತಾ ಇದ್ದೀನಿ. ನಮ್ಮ ರಿಲೇಷನ್ಸ್ ಅವರೆಲ್ಲ ಇರೋ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಗಿಡಗಳು, ಮರಗಳು, ಕೋಳಿಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲ ರಿಲೇಷನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿದರು, ಎಲೆಕ್ಷನಿಗೆ ಬರ್ತಿದ್ದೀರಾ ಅಲ್ವಾ ಅಂತ. ಇವರು ಬಂದು ನಮ್ಮ ಯಜಮಾನ್ರವರ ಅಜ್ಜಿ, ನಮ್ಮ ಯಜಮಾನ್ರವರ ಅಮ್ಮ. ನಮ್ಮ ಯಜಮಾನ್ರನ್ನ ಮತ್ತು ನನ್ನ ಮಗನ್ನ ನೋಡಿದ ತಕ್ಷಣ ಫುಲ್ ಎಮೋಷ್ನಲ್ ಆಗೋದ್ರು. ಹತ್ಕೊಬಿಟ್ರು, ನೀವು ಈ ಕಡೆ ಜಾಸ್ತಿ ಬರೋದೇ ಇಲ್ಲ ಅಂತೀರಾ, ನನಗೂ ಅಲ್ಲಿ ಬರೋಕ್ಕಾಗ್ತಿಲ್ಲ, ನಿಮ್ಮನ್ನು ನೋಡಬೇಕು ಅನಿಸುತ್ತೆ, ಆವಾಗ ಬರ್ತಾ ಇರಿ ಅಂತ ಹೇಳಿ ಹತ್ಕೊಂಬಿಟ್ರು. ತುಂಬಾ ಬೇಜಾರಾಯಿತು. ಅದಾದಮೇಲೆ ಸಾತ್ವಿಕ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ತುಂಬ ಖುಷಿ ಆಯಿತು ನನಗೆ. ಮುತ್ಕಜ್ಜಿ ಚಿನ್ನಿ ಬಂಗಾರೆ, ಮುತ್ಕಜ್ಜಿ ಅಜ್ಜಿ ಕ್ಲಾಸಲ್ಲಿ ಇಟ್ಟೈತೆ ಕೇಳು. ಹಾಯ್ ರೂಸ್ಟರ್ ಅನ್ನು. ಹೌ ಆರ್ ಯು? ನೀನು ಕುಕ್ಕರಕ್ಕೂ ಅನ್ನು ಅಂದ್ರೆ ಅದು ಅನ್ನುತ್ತಾ? ಕಚ್ಚಿಬಿಡುತ್ತೆ ಬಾ ಮಗನ, ತಲೆ ಮೇಲೆ ಕಚ್ಚುತ್ತೆ ಬಾ. ಆಡ ಅಜ್ಜಿ ಬರ್ತೈತೆ ಮುತ್ಕಜ್ಜಿ. ಕರಿಯೋಗು ಮುತ್ಕಜ್ಜಿನ ಬಾಜ್ಜಿ ಅನ್ನು. ಹಳ್ಳಿಗೆ ಬಂದಿದ ತಕ್ಷಣ ಹಳ್ಳಿ ಸ್ಲ್ಯಾಂಗ್ ಬರ್ತೈತೆ ಹೇಳ್ದ. ಹೋಗ ಅಜ್ಜಿ ಕೈ ಹಿಡ್ಕೊಂಡು ಕರ್ಕೊ ಬಾ. ಕೈ ಹಿಡ್ಕೊಂಡು ಕರ್ಕೊ ಮಗ್ನೆ. ಅಜ್ಜಿ ಕಾಣಿಸಲ್ಲ ಚಿನಿ. ಅಜ್ಜಿಗೆ ರೀಸೆಂಟಾಗಿಯೇ ಕಣ್ಣು ಆಪ್ರೇಷನ್ ಆಗಿದೆ, ಸರಿಯಾಗಿ ಕಾಣಿಸ್ತಿಲ್ಲ ಅಜ್ಜಿಗೆ. ಹಾಗೆ ಆ ಗ್ಲಾಸಸ್ ಕೊಟ್ಟಿದ್ದನ್ನ ಹಾಳು ಮಾಡ್ಕೊಂಡಿದ್ದಾರೆ, ಯಾವುದೋ ಬೇರೆ ಗ್ಲಾಸಸ್ನ ಹಾಕ್ಕೊಂಡಿದ್ದಾರೆ. ಅದರಿಂದ ಧೂಳೆಲ್ಲ ಒಳಗಡೆ ಹೋಗುತ್ತೆ ಅನ್ನೋ ಒಂದು ಬೈಕೆ ಈ ರೀತಿ ಫುಲ್ ಕವರ್ ಆಗಿದ್ದಾರೆ. ಇನ್ನು ನಾನು ತೋರಿಸೋ ಎಲ್ಲರೂ ನಮ್ಮ ರಿಲೇಟಿವ್ಸೇ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ತುಂಬ ಜನ ರಿಲೇಟಿವ್ಸ್ ಇದ್ದಾರೆ. ನಮ್ಮ ಮಾವನ ಜೊತೆ ಹುಟ್ಟಿದವರು ಐ ಥಿಂಕ್ 4 ಜನ, 4 ಜನನೋ 5 ಜನನೋ ಇದ್ದಾರೆ. ಅವರಿಗೆಲ್ಲರಿಗೂ ಮೊಮ್ಮಕ್ಕಳು ಇದ್ದಾರೆ. ತುಂಬಾ ದೊಡ್ಡ ಫ್ಯಾಮ್ಲಿ ಇದೆ. ಸೊ ಎಲ್ಲನೂ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಹಾಗೆ ಇಲ್ಲಿ ಕುರಿಗಳಿದಾವಲ್ಲ, ಅದನ್ನು ನೋಡಿ ಸಾತ್ವಿಕಿಗೆ ತುಂಬಾ ಕ್ಯೂರಿಯಾಸಿಟಿ. ಅವನು ಬ್ಲ್ಯಾಕ್ ಶೀಪ್ ಹ್ಯಾವ್ ಯು ಎನಿ ಓಲ್ ಅಂತ ಹೇಳಿ ರೈಮ್ಸ್ ಮಾತ್ರ ಹೇಳಿದ್ದ. ಅಲ್ಲಿ ಹೋಗಿ ಕುರಿಗಳನ್ನು ನೋಡಿದಾಗ ಅದ್ರ ಜೊತೆ ಆಟ ಆಡ್ತಾನೇ ಇದ್ದ. ನನಗೆ ಫುಲ್ ಖುಷಿ ಆಯಿತು. ಅದಕ್ಕೆ ಮೇವು ತಿನ್ನಿಸೋ ಥರ ಮಾಡೋದಾಗಿರ್ಬೋದು. ಅಲ್ಲಿ ಕೈಯಲ್ಲಿ ಒಟ್ಟಿಟ್ಕೊಂಡಿದ್ದಾರೆ ನೋಡಿ, ಆ ಒಟ್ಟನ್ನ ತಿನ್ನಿಸೋದು, ಅದಕ್ಕೆ ಆಟ ಆಡ್ಸೋದು, ಅದೆಲ್ಲ ಮಾಡ್ತಿದ್ದ. ಹಾಗೆ ಅವರ ಅಕ್ಕಂದಿರಿದ್ದಾರಲ್ವ, ಅವ್ರ ಅಕ್ಕಂದಿರ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ದ. ಅವ್ರ ಸೈಕಲ್ಸ್ ಎಲ್ಲ ಎತ್ಕೊಂಡು ಸೈಕಲ್ ತುಳ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಸಾತ್ವಿಕು.
ನನಗೆ ಈ ರೀತಿ ವರ್ಷಕ್ಕೊಂದು ಸರಿ ಆದರೂ ಹೋಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ನನಗೆ. ಬಟ್ ಅಲ್ಲಿಗೆ ಹೋಗೋಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ. ಟೈಮ್ ಸಿಕ್ಕಾಗ ಹೋಗೋಷ್ಟು ಮೈಂಡ್ ಇರೋದಿಲ್ಲ ಊರ ಕಡೆಗೆ. ಸೊ ಕೆಲವೊಂದು ಸರಿ ಎಂತಕ್ಕಪ್ಪ ಊರಿಗೆ ಹೋಗಬೇಕು ನಾವು ಅಂತ ಅನಿಸುತ್ತೆ. ಕೆಲವೊಂದು ಸರಿ ನಮ್ಮೂರಲ್ವಾ ಹೋಗಲೇಬೇಕು, ಹೋಗಿ ಒಂದು 1 or 2 hours ಆದರೂ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ರಿಲೇಷನ್ಸ್ ಜೊತೆ ಅಂತ ಅನಿಸುತ್ತೆ. ಮಧ್ಯಾಹ್ನ ಸಾತ್ವಿಕಿಗೆ ಊಟ ಮಾಡಿಸಿದಾದ್ಮೇಲೆ ಡ್ರೆಸ್ ಚೇಂಜ್ನ ಮಾಡಿದೆ. ಸೊ ಬೆಳಗ್ಗೆ ಸ್ವಲ್ಪ ಮೋಡ ಇತ್ತು ಅಂತೇಳಿ ಸ್ವೆಟರು, ಶರ್ಟು, ಜೀನ್ಸ್ ಎಲ್ಲ ಹಾಕ್ಕೊಂಡು ಹೋಗಿದೆ. ಸೊ ಮಧ್ಯಾಹ್ನ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಅವನಿಗೆ ಡ್ರೆಸ್ ಚೇಂಜ್ನ ಕೂಡ ಮಾಡಿದೆ. ತುಂಬ ಚೆನ್ನಾಗಿ ಆಟ ಆಡ್ದ. ಅವನಿಗೆ ಒಂದು ರೀತಿ ಕ್ಯೂರಿಯಾಸಿಟಿ, ಇಲ್ಲಂತಂದರೆ ಅವನಿಗೆ ಮಣ್ಣೇ ಫೀಲ್ ಆಗೋದಿಲ್ಲ. ಅಲ್ಲಿ ಹೋದರೆ ಮಣ್ಣಿದೆ ಜಾಸ್ತಿ. ಗಿಡ ಮರಗಳನ್ನು ಜಾಸ್ತಿ ನೋಡಿಲ್ಲ. ಗಿಡ ಮರಗಳು ಮತ್ತು ಕೋಳಿ, ಕುರಿ, ಹಸು ಅದೆಲ್ಲ ಇಲ್ಲಿ ನೋಡೋದಿಲ್ಲ. ಅಲ್ಲೋಗಿ ನೋಡ್ತಾರೆ. ತುಂಬ ಎಂಜಾಯ್ ಮಾಡ್ದ. ರೂಸ್ಟರ್ ಮಗನೇ, ಓ ಮೈ ಗಾಶ್, ಸೂಪರ್ ಅಲ್ಲ? ಅಲ್ಲೊಂದಿದೆ ನೋಡಿ ದೊಡ್ಡ ಹುಂಜ. ಏನ್ ಮಾಡ್ತಾ ಇದ್ದೀರಾ? ಇಲ್ಲಿದ್ದಾರೆ ಅವ್ರು, ವಿಡಿಯೋ ಮಾಡ್ತೀನಿ ನಾನು. ಏನೇನು ಮಾಡ್ತಾ ಇದ್ದೀರಾ ನಮಗೋಸ್ಕರ ಅಂತ. ಈ ಉರಿ ಬಿಸಿಲಲ್ಲೂ ನಮ್ಮ ಯಜಮಾನ್ರು ಟೀ ಬೇಕು ಅಂತ ಕೇಳ್ತಿದ್ರು. ಸೊ ಅದಕ್ಕೋಸ್ಕರನ ನಾನು ಮತ್ತು ನನ್ನ ಸಿಸ್ಟರು ಒಂದು ಪ್ಲ್ಯಾನ್ ಮಾಡಿ ನಮ್ಮ ಯಜಮಾನ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಪ್ರ್ಯಾಂಕು ಸಕ್ಸಸ್ಫುಲ್ಲಾಗಿ ನಡೀತು. ಏನು ಅಂತ ನೋಡಿ ನೀವೇ. ತುಂಬಾ ಖುಷಿ ಆಯಿತು ನಮಗೆ. ಬಕ್ರಾ ಹೆಂಗೆ ಬಕ್ರಾ ಮಾಡಿದ್ದು? ಹೆಂಗಿತ್ತಪ್ಪ ಪ್ರ್ಯಾಂಕ್? ವಿತಿನ್ ಎ ಸೆಕೆಂಡ್ ಅವ್ರು ಪ್ರ್ಯಾಂಕ್ ಮಾಡಿದ್ರಿ. ಯಾವಾಗ ಪ್ಲಾನ್ ಮಾಡಿದ್ರಿ ಹೇಳು? ಆ ನಾಚೆ ಕರ್ಕೊಂಡು ಹೋಗಿದ್ದಲ್ಲ. ನಿಜ ತಲೆ ಮೇಲೆ ಅದೇನೇನು ತಲೆ ಮೇಲೆ ಇರೋದು? ಕೆರೆ ಫುಲ್ ಆಫ್ ಲೋಟಸಸ್. ಎಷ್ಟೊಂದು 200-300 ಇರುತ್ತೆ ತಾನೇ. ಸಂಜೆ 5 ಗಂಟೆಗೆ ನಾವು ಊರನ್ನ ಬಿಟ್ಟು ಮತ್ತೆ ಬ್ಯಾಂಗ್ಳೂರ್ ಸೈಡ್ ಬರ್ತಾ ಇದ್ದೀವಿ. ಇಲ್ಲಿ ಊರಿನ ಕೆರೆಯಲ್ಲಿ ಎಷ್ಟು ಲೋಟಸಸ್ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಬರಬೇಕಾದ್ರೆ ಸಾತ್ವಿಕ್ ಕಿವಿನಲ್ಲಿ ಒಂದು ರೀತಿಯಾದ ಹುಳ ಸೇರ್ಕೊಂಡಿರೋ ಥರ ನನಗೆ ಕಾಣಿಸ್ತು. ಭಯ ಆಗೋಯ್ತು ನನಗೆ. ಹೋಗ್ತಾ ಹಾಗೆ ಕ್ಲಿನಿಕಲ್ಲಿ ಇಯರ್ಸ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕ್ಲೀನ್ ಮಾಡಿಸಿದಾಗ ಇಲ್ಲಿ ನೋಡಿ ಶಾಂಪು ಮಾರ್ನಿಂಗ್ ಅವಸರದಲ್ಲಿ ಶಾಂಪೂನ ಸರಿಯಾಗಿ ಕ್ಲೀನ್ ಮಾಡಲಿಲ್ಲ ಕಿವಿ ಒಳಗಡೆ. ಅದೊಂದು ರೀತಿ ಗಟ್ಟಿಯಾಗಿ ಆಗೋಗಿತ್ತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಊರಿಂದ ಬಂದ್ವಿ ಮನೆಗೆ. ಸೊ ಫುಲ್ ಟಯರ್ಡ್ ಆಗಿದ್ದೀವಿ. ಸೊ ಟೈಮು ಎಷ್ಟಾಗಿದೆ? ಸೊ 7 ಗಂಟೆ ಆಯಿತು. ಸೊ 7 ಗಂಟೆಗೆ 10 ನಿಮಿಷ ಇದೆ. ಫುಲ್ ಹೆಡ್ಡೇಕ್, ಇಲ್ಲಿ ತಲೆ ಫುಲ್ಲು ನೋಯ್ತಾ ಇದೆ. ಮತ್ತು ಈ ಚಡೆ ಈ ಥರ ಟೈಟಾಗಿ ಹಾಕ್ಕೊಂಡು ಹೋಗಿದ್ನಲ್ವ, ಬಿಸಿಲು, ಟ್ರಾವ್ಲಿಂಗು, ಬೈಕಲ್ಲಿ ಅದೂ ಬೆನ್ನೆಲ್ಲ ನೋಯ್ತಾ ಇದೆ, ಕಾಲೆಲ್ಲ ನೋಯ್ತಾ ಇದೆ. ತುಂಬ ಕಷ್ಟ. ಒಂದೇ ದಿವಸ ಹೋಗಿ ಒಂದೇ ದಿವಸ ಸೇಮ್ ಡೇನೇ ಬರಬೇಕು ಅಂತಂದರೆ ತುಂಬ ಕಷ್ಟ ದೂರ ಟ್ರಾವೆಲ್ ಮಾಡೋದು. ಏನು ಮಾಡೋಕ್ಕಾಗಲ್ಲ.
ಹೋಗಲೇಬೇಕು. ಬಟ್ ವಿ ಎಂಜಾಯ್ಡ್ ಅಲ್ಲ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಆಟ ಆಡಿಕೊಂಡು ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು. ಸೊ ಸಾತ್ವಿಕ್ನ ಎಲ್ಲ ಜನ ತುಂಬ ಜನ ಮುದ್ದಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಸಾತ್ವಿಕಿಗೆ ದೃಷ್ಟಿ ಹಾಕಲಿಲ್ಲ, ಇನ್ನೂ ನಿದ್ದೆ ಮಾಡ್ತಾಯಿದ್ದಾನೆ. ಗಾಡಿನಲ್ಲಿ ಬರ್ಬೇಕಾದ್ರೆ ಎಲ್ಲ ನಿದ್ದೆ ಮಾಡ್ತಾಯಿದ್ದ, ಮತ್ತು ಈಗ ನಿದ್ದೆ ಮಾಡಿಸಿದ್ದೀನಿ ಕೂಡ. ನಾನು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಏನಾದರೂ ಒಂಚೂರು ಅಡುಗೆ ಮಾಡಿ ತಿಂದುಬಿಟ್ಟು ಮಲಗ್ತೀನಿ ಈಗ. ನೋಡಿದ್ರಲ್ವಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಮರೀದೆ ನನ್ನ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಊರಿಗೆ ಹೋಗಿ ಬಂದ್ವಿ, ಈಗ ಫುಲ್ ಟಯರ್ಡು, ನಿದ್ದೆ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.